ಬನ್ನೂರು ಜಾತ್ರೆಗೆ ಹೋಗ್ತಾ ಇದ್ದೀವಿ. ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಆ್ಯಂಡ್ ವಿಡಿಯೋ ತುಂಬ ಚೆನ್ನಾಗಿರುತ್ತೆ. ತುಂಬ ಮಧ್ಯ ಒಂದಷ್ಟು ಕಾಮಿಡಿ ಫನ್ನಿ ಅನಿಸೋ ಕೆಲವೊಂದು ಇನ್ಸಿಡೆಂಟ್ಸ್ ಬರುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ನೋಡಾದಮೇಲೆ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಕಮೆಂಟ್ ಮಾಡಾದಮೇಲೆ ಪಕ್ಕದಲ್ಲಿರುವಂಥ ಹೈ ಪಾಯಿಂಟ್ಸ್ನ ಕೊಡೋದು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ನಾನಿವತ್ತು ಬನ್ನೂರು ಹೇಮಾದ್ರಾಂಬ ಜಾತ್ರೆಗೆ ಹೋಗಿದ್ದೆ. ಹುಚ್ಚಿ ಥರ ಬನ್ನೂರಿಗೆ ಬಂದು ನಿಂತಿದ್ದೀವಿ. ಇವಳೇ ಹಿಂಗೆ ನಾನು ಮಾಡಿರೋದು. ನಾನು ಫಸ್ಟ್ಲಿ ಜಾತ್ರೆಗೆ ಹೋಗ್ಬೇಕು ಅಂದ್ಕೊಂಡಿದ್ದು. ನಾವು ಬನ್ನೂರು ಜಾತ್ರೆಯಲ್ಲಿ ದನಗಳನ್ನ ಕಟ್ಟಿದ್ವಿ. ಆ್ಯಂಡ್ ನನ್ನ ಬೆಸ್ಟ್ ಫ್ರೆಂಡ್ ಮನೆ ಇರೋದು ಬನ್ನೂರಲ್ಲೇ. ಯಾವುದೋ ಸಂಧಿಗುಂದಿನೆಲ್ಲ ಕರ್ಕೊಯ್ತಾವಳೆ. ಬೆಸ್ಟ್ ಫ್ರೆಂಡ್ ಅನ್ನೋದಕ್ಕಿಂತ ನಾನು ಅವಳಿಗೆ ಬೆಸ್ಟ್ ಫ್ರೆಂಡ್ ಅಲ್ಲ, ಅವಳು ನನಗೆ ಬೆಸ್ಟ್ ಫ್ರೆಂಡ್ ಅಲ್ಲ. ಅವಳು ನನ್ನ ಚಿಕ್ಕಮ್ಮ ಅಂತ ಕರೀತಾಳೆ, ನಾನು ಅವಳ ಮಗಳೇ ಅಂತ ಕರಿತೀನಿ. ಆ ರೀತಿ ಬಾಂಡ್. ಅಂದರೆ ಅವಳು ನನ್ನ ಅವ್ರ ಅಮ್ಮನ ಪ್ಲೇಸಲ್ಲಿ ಇಟ್ಟು ನೋಡ್ತಾಳೆ, ಅದಕ್ಕೋಸ್ಕರ ಅವಳು ನನ್ನ ಚಿಕ್ಕಮ್ಮ ಅಂತ ಕರೀತಾಳೆ. ಅವಳದು ನಂದು 11 ವರ್ಷದ ಫ್ರೆಂಡ್ಶಿಪ್ಪು. ಚೈಲ್ಡ್ಹುಡ್ ಸ್ಕೂಲ್ ಡೇಸಲ್ಲೆಲ್ಲ ಫ್ರೆಂಡ್ಶಿಪ್ ಮೇಲೆ ನಂಬಿಕೆನೇ ಹೋಗಿತ್ತು. ಸ್ನೇಹಕ್ಕೆ ಹೊಸ ಅರ್ಥ ತಂದುಕೊಟ್ಟಿದ್ದು ನನ್ನ ಬೇಬ್. ಅವಳನ್ನ ಮೀಟ್ ಮಾಡೋದು ಸಲುವಾಗಿ ಕೂಡ ನಾನು ಬನ್ನೂರಿಗೆ ಹೋದೆ. ಇದು ನಮ್ಮ ಚಪ್ರ, ನಾವು ದನ ಕಟ್ಟಿದ್ದಿದ್ದು. ಫಸ್ಟ್ ಇಲ್ಲಿ ಬಂದು ಜಸ್ಟ್ ವಿಸಿಟ್ ಮಾಡಿಕೊಂಡು ಅವಳು ದೇವಸ್ಥಾನಕ್ಕೆ ಹೋಗೋಣ ಬಾ ಅಂತ ಕರ್ಕೊಂಡು ಹೋದ್ಲು, ಹೇಮಾದ್ರಾಂಬ ದೇವಸ್ಥಾನಕ್ಕೆ. ನಾನು ಅನನ್ಯ ಮಾನ್ಯ ಗಾಡೀಲಿ ಟ್ರಿಪ್ಸ್ ಹೋಗಿದ್ವಿ. ಆಮೇಲೆ ಇವಳು ಬಂದು ಅವಳ ಗಾಡೀಲಿ ನನ್ನ ಕೂರಿಸ್ಕೊಂಡು ಅವರಿಬ್ಬರು ಒಂದು ಗಾಡೀಲಿ ಬಂದರು. ಇದು ರಾಹುಲ್ ಗೌಡ ಅವರ ಚಪ್ರ. ದನಗಳ ಜಾತ್ರೆಯನ್ನು ಆರ್ಗನೈಸ್ ಮಾಡಿರೋದೇ ರಾಹುಲ್ ಗೌಡ ಅವರು. ಇಲ್ಲಿ ನೋಡ್ತಿದ್ದೀರಲ್ಲ, ಇದೇ ದೇವಸ್ಥಾನ. ಇವು ಹೆಣ್ಣು ಹಿಂದೂ ಹಬ್ಬಕ್ಕೆ ಸಾಬ್ರ ಥರ ಡ್ರೆಸ್ ಹೊಲ್ಸ್ಕೊಂಡದೆ ನೋಡಿ. ವಿಗ್ರಹನ ತಗೊಂಡು ಒಂದೊಂದು ಅಜ್ಜೆ ಇಟ್ಮೇಲೂ ಒಬ್ಬೊಬ್ರು ತಲೆನ ಬಲಿ ಕೊಡ್ಬೇಕಿತ್ತಂತೆ. ಆದ್ರೆ ಯಾರು ರೆಡಿ ಇರ್ಲಿಲ್ವಲ್ಲ, ಅದಕ್ಕೆ ದೊಡ್ಡ ಮನುಷ್ಯರು ತಾಯಿ ಅಷ್ಟೆಲ್ಲ ನಮ್ಗೆ ಆಗಲ್ಲ, ಅದ್ರ ಬದಲು ಹೆಜ್ಜೆಗೊಂದು ಎಳ್ನೀರು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹರ್ಸ್ಕೊಂಡು ದೇವ್ರ ಮೆರವಣಿಗೆ ಶುರು ಮಾಡ್ತಾರೆ. ಓ ಸೂಪರ್ ಕಣೆ. ನಾವು ದೇವಸ್ಥಾನದ ಹತ್ರ ಹೋದ್ವಿ. ಅಷ್ಟೊತ್ತಿಗೆ ದೇವಸ್ಥಾನ ಕ್ಲೋಸ್ ಆಗಿತ್ತು. ಸಂಜೆ ಅಂತೆ ದೇವಸ್ಥಾನ ಓಪನ್ ಆಗೋದು. ಆಮೇಲೆ ದೇವ್ರ ಉತ್ಸವ ದೇವಸ್ಥಾನದಿಂದ ಆಲ್ರೆಡಿ ಹೊರಟು ಬಿಟ್ಟಿತ್ತು. ಹೊರಗಡೆಯಿಂದನೇ ದರ್ಶನ ಮಾಡ್ಕೊಂಡ್ವಿ. ನಮ್ಮ ಹುಡುಗಿ ಒಂದಷ್ಟು ಹಬ್ಬದ ಬಗ್ಗೆ ಮಾಹಿತಿನ ಕೊಟ್ಲು, ಕೇಳಿಸ್ಕೊಂಡ್ರಿ ಅಲ್ವಾ. ನಾನು ಸ್ವಲ್ಪ ದೇವಾಲಯದ ಬಗ್ಗೆ, ದೇವರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಹೇಳ್ತೀನಿ. ನನಗೆ ತಿಳಿದಿರುವಷ್ಟು ಮಟ್ಟಿಗೆ ಹೇಳೋದಕ್ಕೆ ಕೊಟ್ಟಿದ್ದೀನಿ, ಕೇಳಿಸ್ಕೊಳ್ಳಿ. ಹರಕೆ ಹೊತ್ತವರ ಇಷ್ಟಾರ್ಥ ನೆರವೇರಿಸಿ ನಂಬಿದ ಭಕ್ತರಿಗೆ ಪುಣ್ಯ ಸಿದ್ಧಿಸುವ ಶ್ರೀ ಹೇಮಾದ್ರಾಂಬ ತಾಲೂಕಿನ ಬನ್ನೂರು ಪಟ್ಟಣದಲ್ಲಿ ನೆಲೆಸಿರುವುದಲ್ಲದೆ ಲಕ್ಷಾಂತರ ಜನರ ಆರಾಧ್ಯ ದೈವವೂ ಆಗಿದೆಯಂತೆ. ತುಂಬ ಜನರ ಆರಾಧ್ಯ ದೈವ ಆಗಿದೆ. ಇಲ್ಲಿ ದನಗಳನ್ನ ಇಟ್ಕೊಂಡು ಹೋಗ್ತಿದ್ರು. ನಾವು ದೇವ್ರ ಉತ್ಸವ ನೋಡೋಣ ಅಂತ ಹೇಳಿ ಊರೊಳಗಡೆ ಹೋಗೋಣ, ದನಿನ ಜಾತ್ರೆ ಆಮೇಲೆ ನೋಡೋಣ ಮನೆಯಿಂದ ಬಂದು ಅಂತ ಇಲ್ಲಿ ಜಾತ್ರೆ ಎಲ್ಲ ನೋಡೋಕ್ಕೆ ಹೋಗಲಿಲ್ಲ. ಅದನ್ನು ನೆಕ್ಸ್ಟ್ ಪಾರ್ಟಲ್ಲಿ ನಾನು ತೋರಿಸ್ತೀನಿ ದನಿನ ಜಾತ್ರೆ ಹೇಗಿತ್ತು ಅಂತ. ನಾವು ನೆಕ್ಸ್ಟ್ ಹೋಗಿದ್ದು ದೇವ್ರ ಉತ್ಸವ ಬರುತ್ತಲ್ಲ ಅದನ್ನು ನೋಡೋಣ ಅಂತ ಹೋದ್ವಿ. ಹಸಿ ಭತ್ತ ಬಿಸಿ ಬೆಲ್ಲಕ್ಕೆ ಹೆಸರುವಾಸಿಯಾಗಿರುವ ಬನ್ನೂರು ಪಟ್ಟಣದ ಧಾರ್ಮಿಕ ಹಿರಿಮೆಯನ್ನು ವೃದ್ಧಿಸಿರುವ ಶ್ರೀ ಹೇಮಾದ್ರಾಂಬ ಅಮ್ಮನವರಿಗೆ ಮೂಲ ಮೂರ್ತಿಯಾಗಲಿ ಅಥವಾ ನೆಲೆಯಾಗಲಿ ಇಲ್ಲ. ದೇವಿಯ ದರ್ಶನ ಹಾಗೂ ಪೂಜೆ ವರ್ಷಕ್ಕೊಮ್ಮೆ ಮಾತ್ರ ನಡೆಯುವುದು ವಿಶೇಷ. ನಿತ್ಯ ಪೂಜೆ, ವಾರದ ವಿಶೇಷ ಪೂಜೆಯಾಗಲಿ ಇಲ್ಲದ ದೇವಿಗೆ ಮಾಘ ಶುದ್ಧ ಪೌರ್ಣಿಮೆಯ ಜಾತ್ರೋತ್ಸವ ವೇಳೆಯಲ್ಲಷ್ಟೇ ಎಲ್ಲ ಪೂಜಾ ಕಾರ್ಯ 11 ದಿನಗಳ ಕಾಲವೂ ಒಂದೊಂದು ಸಮುದಾಯದವರಿಂದ ಸಂಭ್ರಮ ಸಡಗರದಿಂದ ನೆರವೇರುತ್ತದೆ. ಈ ತಾಯಿಗೆ ವಿಶೇಷ ಪೂಜೆ ಆಗಲಿ ಏನೂ ಇಲ್ವಂತೆ. ವರ್ಷಕ್ಕೆ ಒಮ್ಮೆ 11 ದಿನಗಳ ಕಾಲ ಮಾತ್ರ ಈ ಹಬ್ಬದಲ್ಲಿ ಮಾತ್ರ ಪೂಜೆ ನೆರವೇರುತ್ತಂತೆ. ಉತ್ಸವ ನಡೆಯೋ ದೇವ್ರ ಉತ್ಸವ ಇಲ್ಲಿಗೆ ಬರುತ್ತೆ ಅಂತ ಹೇಳಿ ಇಲ್ಲಿಗೆ ಬಂದ್ವಿ. ಇಲ್ಲಿ ಬಂಡಿ ನಡೆಯೋ ಸ್ಥಳ ಇದು. ಥಿಯೇಟರ್ ಇದೆ, ಇಲ್ಲಿ ಮೈದಾನ ಇದೆ. ಇಲ್ಲಿ ಎತ್ತಿನ ಗಾಡಿಯಲ್ಲಿ ಬಂಡಿ ಹಬ್ಬ ಮಾಡ್ತಾರೆ. ಅದು ವಿಡಿಯೋದಲ್ಲಿ ಹಾಕಿದ್ದೀನಿ. ಅಂದರೆ ಎತ್ತಿನ ಗಾಡಿ ಓಡಿಸೋದು. ದೇವರು ಉತ್ಸವ ಮುಗಿಸ್ಕೊಂಡು ಬರೋವರೆಗೂ ನಾವು ಕಲ್ಲಂಗಡಿ ತಿಂತಾಯಿದ್ವಿ. ಕಲ್ಲಂಗಡಿ ತಿಂದಾದ್ಮೇಲೆ ಒರೆಸ್ಕೊಳ್ಳೋಕೆ ಖರ್ಚೀಫ್ ತೊಗೊಂಡೋಗಿಲ್ಲ ಅಂದರೆ ಹೀಗೆ ಬೆಸ್ಟ್ ಫ್ರೆಂಡ್ ವೇಲ್ನ ತೊಗೊಂಡು ಹೊಸದಾಗಲಿ ಹಳೇದಾಗಲಿ ಡ್ರೆಸ್ಸು ಬಾಯ್ ಹರಿಸ್ಕೊಳ್ಳೋದು. ನಂದು ಅವಳು ಅಷ್ಟು ಕ್ಲೋಸ್ ಆಗಿರೋ ಫ್ರೆಂಡ್ಶಿಪ್ಪು. ದೇವಾಲಯದ ಹಿನ್ನೆಲೆ ಬಗ್ಗೆ ನೋಡೋದಾದರೆ, ಶ್ರೀ ಕೃಷ್ಣ ದೇವರಾಯರ ಕಾಲದಲ್ಲಿ ಬರಗಾಲವಿದ್ದಾಗ ವಿದ್ಯಾರಣ್ಯರು ತಪಸ್ಸು ಮಾಡಿದ್ದರಿಂದ ಸಪ್ತಮಾತೃಕೆಯರ ದೇವತೆಯರಲ್ಲಿ ವಿಷ್ಣುವಿನ ಶಕ್ತಿ ವೈಷ್ಣವಿಯಾಗಿ ಅವತಾರವೆತ್ತಿ ಚಿನ್ನದ ಮಳೆ ಸುರಿಸಿದ್ದರಿಂದ ಅಮ್ಮನವರಿಗೆ ಶ್ರೀ ಹೇಮಾದ್ರಾಂಬ ಎಂಬ ನಾಮಾಂಕಿತವಾಯಿತು ಅಂತ ಹೇಳಲಾಗಿದೆ. ಜಾತ್ರೆ ಥರ ಬಂದಿದ್ದೀವಿ.
ಇನ್ನು ವಿದ್ಯಾರಣ್ಯರು ಹಕ್ಕಾಬುಕ್ಕರಿಗೆ ನೀಡಿದ ದೇವರನ್ನು ಸಾಮಂತ ದೊರೆಗಳು ಪೂಜಿಸಿಕೊಂಡು ಬರುತ್ತಿದ್ದರು. ಸಂಪೂರ್ಣ ಸ್ವರ್ಣಖಚಿತ ಮೂರ್ತಿಯಾಗಿರುವ ಶ್ರೀ ಹೇಮಾದ್ರಾಂಬ ವೈಷ್ಣವ ಪಂಥದ ಶಂಖಚಕ್ರ ಧಾರಿಣಿಯಾಗಿ 4 ಕೈಗಳಿರುವ ದೇವಿ. 2 ಕೈಯಲ್ಲಿ ಶಂಖಚಕ್ರ ಹಿಡಿದಿದ್ದರೆ ಮತ್ತೊಂದನ್ನು ಸೊಂಟದ ಮೇಲಿಟ್ಟು ಅಭಯಾಸ್ತವಾಗಿರುವ ಒಂದು ಕೈಯಲ್ಲಿ ಭಕ್ತರನ್ನು ಹರಸುತ್ತಿರುವರ ಅಮ್ಮನವರ ಮೂಲ ತಲಕಾಡಿನ ಹೆಮ್ಮಿಗೆ ಗ್ರಾಮವಾಗಿದೆ. ಈ ಹೇಮಾದ್ರಾಂಬ ತಾಯಿಯ ಮೂಲ ಊರು ಎಮ್ಮಿಗೆ ಗ್ರಾಮವಂತೆ. ಹಲವು ಶತಮಾನಗಳ ಹಿಂದೆಯೇ ಅಲ್ಲಿಯೇ ದೇವಾಲಯ ನಿರ್ಮಿಸಿ ಪೂಜಿಸಲಾಗುತ್ತಿತ್ತು. ಎಮ್ಮಿಗೆಗೆ ದೇವರ ದರ್ಶನಕ್ಕೆ ಹೋದ 7 ಮಂದಿ ಇದ್ದ ಬನ್ನೂರಿನ ಬಂಧುಗಳು ಚಿನ್ನದ ದೇವರನ್ನು ಕದ್ದು ಬನ್ನೂರು ಪಟ್ಟಣಕ್ಕೆ ಬಂದರಂತೆ. ನಂತರ ಅವರೆಲ್ಲರೂ ಮೊದಲು ಶ್ರೀ ಕಾಳಮ್ಮನ ಗುಡಿ, ನಂತರ ಶ್ರೀರಂಗಪಟ್ಟಣ ರಸ್ತೆಯ ಬಳಿ ಚಿನ್ನದ ಮೂರ್ತಿಯನ್ನು ಹಂಚಿಕೊಳ್ಳಲು ಮುಂದಾದಾಗ ಜನಸಂಚಾರ ಅಡ್ಡಿಯಾಗುತ್ತದೆ. ಬಳಿಕ ಅವರೆಲ್ಲರೂ ದೂರದ ಮಾಕನಹಳ್ಳಿ ಗ್ರಾಮದ ಕಾವೇರಿ ನದಿ ತೀರದ ತೋಪಿನಲ್ಲಿ ದೇವರನ್ನು ತುಂಡರಿಸಲು ಮುಂದಾದರಂತೆ. ಸಮನ್ವಯತೆಯನ್ನು ಸಾರ್ತಾ ಇದ್ದಾರೆ ಈ ಅಂಕಲ್. ಸರ್ವಧರ್ಮ ಸಮನ್ವಯತೆಯನ್ನು ಸಾರ್ತಾ ಇದ್ದಾರೆ ಈ ಅಂಕಲ್. ಈ ವೇಳೆ ದೇವಿ ಮೂರ್ತಿ ತೋಪಿನ ನದಿಯ ಪಾಲಾಗುತ್ತದೆ. ಬಳಿಕ ನದಿ ತಳ ಸೇರಿದ ದೇವರ ಮೂರ್ತಿ ಹುಡುಕಲು ನದಿಗೆ ಧುಮುಕಿದ 7 ಜನರು ಜಲಸಮಾಧಿಯಾದರು ಎಂಬುದು ಪುರಾಣವಂತೆ. ಇಲ್ಲಿ ದೇವರ ಉತ್ಸವ ಬರ್ತಿದೆ. ತುಂಬಾ ವಿಶಿಷ್ಟವಾದ ಹಬ್ಬ. ನಾನು ಇದೇ ಫಸ್ಟು ತುಂಬ ಸಲ ಬಂದಿದ್ದೆ, ಬಟ್ ಇಷ್ಟು ಡೀಟೇಲ್ ಆಗಿ ಹಬ್ಬನ ನಾನು ನೋಡಿರಲಿಲ್ಲ. ಆಮೇಲೆ ಈ ದೇವ್ರ ಉತ್ಸವ ಕಳ್ಳರು ಆ ದೇವಿ ಮೂರ್ತಿನ ಹೊತ್ಕೊಂಡು ಎಲ್ಲೆಲ್ಲೆಲ್ಲ ಓಡಾಡಿದ್ರು ಅಲ್ಲಿಗೆಲ್ಲ ಇದು ಹೋಗುತ್ತಂತೆ. ಎಷ್ಟು ರೋಮಾಂಚನ ಅನಿಸುತ್ತೆ ಅಲ್ವಾ ಈ ಕತೆ. ಇನ್ನು ಈ ಹೊಸ ಮೂರ್ತಿ ಹೇಗೆ ನಿರ್ಮಾಣ ಮಾಡಿದ್ರು ಅನ್ನೋ ಕತೆ ನೋಡೋದಾದರೆ, ಶ್ರೀ ದೇವರ ಮೂರ್ತಿ ಕಾವೇರಿ ನದಿಯಲ್ಲಿ ಮೀನು ಹಿಡಿಯುವ ನಾಯಕ ಜನಾಂಗದವರ ಬಲೆಗೊಮ್ಮೆ ಸಿಲುಕಿ ಎಳೆದರೂ ಬರುವುದಿಲ್ಲ. ಈ ಸಂದರ್ಭದಲ್ಲಿ ನಾಯಕ ಜನಾಂಗದ ವ್ಯಕ್ತಿಯೊಬ್ಬ ಸೇರಿದಂತೆ ಮಾಕನಹಳ್ಳಿ ದೇವಿ ತೋಪಿನಲ್ಲಿ ದನ ಕುರಿಗಾಹಿಗಳಿಗೆ ಅಶರೀರವಾಣಿ ಕೇಳಿಸಲಾರಂಭಿಸುತ್ತದೆ. ಆಗ ಬಾಲೆಯೊಬ್ಬಳ ಮೇಲೆ ಅವತರಿಸಿ ಬರುವ ದೇವರು, ನಾನು ಶ್ರೀ ಹೇಮಾದ್ರಾಂಬ ನದಿಯಲ್ಲಿದ್ದೇನೆ ಎಂದು ಹೇಳಿದ್ದರಂತೆ. ನದಿಯಲ್ಲಿ ಹುಡುಕಾಡಿದರೂ ಚಿನ್ನದ ವಿಗ್ರಹ ಸಿಗುವುದಿಲ್ಲ. ಮತ್ತೆ ಬಾಲೆಯ ಮೇಲೆ ಮೈ ತಳೆಯುವ ದೇವಿ ತನ್ನ ರೂಪವನ್ನು ವರ್ಣಿಸಿದ್ದರಿಂದ ವಿಶ್ವಕರ್ಮ ಸಮಾಜದವರು ಚಿನ್ನದ ವಿಗ್ರಹ ರೂಪಿಸಿದರು. ಬಸ್ ನಿಲ್ದಾಣದಲ್ಲಿ ತೆಂಗಿನ ಗರಿಯಿಂದ ನಿರ್ಮಿಸಿದ ಗುಡಿಸಲು ಗುಡಿಯಲ್ಲಿ ಇದ್ದಂತಹ ಈ ಚಿನ್ನದ ಮೂರ್ತಿಯನ್ನು ಕಳ್ಳನೊಬ್ಬ ರಾತ್ರಿಯಲ್ಲಿ ಕದಿಯಲು ಬಂದು ಪ್ರಜ್ಞೆ ತಪ್ಪಿ ಅಲ್ಲೇ ನಿಂತು ಬಿಡುತ್ತಾನೆ. ಬೆಳಗ್ಗೆ ಆತನನ್ನು ಪೊಲೀಸರಿಗೆ ಒಪ್ಪಿಸಿದ ಬಳಿಕ ಕಲ್ಲಿನ ಗುಡಿ ನಿರ್ಮಾಣ ಮಾಡಲಾಯಿತು. ಬಳಿಕ 2013ರಲ್ಲಿ ಭಕ್ತರಿಂದಲೇ ದೇಣಿಗೆ ಸಂಗ್ರಹಿಸಿ ಸಪ್ತಮಾತೃಕೆಯರ ವಿನ್ಯಾಸದಲ್ಲಿ ನೂತನ ದೇವಾಲಯ ನಿರ್ಮಾಣ ಮಾಡಲಾಗಿದೆ. ಮೈಸೂರು ವಿವಿ ಕುಲಸಚಿವೆ ಎಂ.ಕೆ. ಸವಿತಾ ಅವರು ರಥಕ್ಕೆ ನೂತನ 4 ಚಕ್ರಗಳನ್ನು ವೈಯಕ್ತಿಕ ಹಣದಿಂದ ಕೊಡುಗೆಯಾಗಿ ನೀಡಿದ್ದಾರೆ. ಇದಿಷ್ಟು ಹೇಮಾದ್ರಾಂಬ ದೇವಾಲಯಕ್ಕೆ ಸಂಬಂಧಪಟ್ಟಂಥ ಇತಿಹಾಸ. ಏನಾದರೂ ತಪ್ಪು ಮಾಹಿತಿ ಕೊಟ್ಟಿದ್ದರೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊತೀನಿ. ಬಟ್ ತುಂಬಾ ರೋಚಕವಾಗಿದೆ ಈ ಕತೆ. ತುಂಬ ಖುಷಿಯಾಯಿತು, ನನಗೆ ಹೇಳೋದಕ್ಕೆ ಒಂಥರ ಖುಷಿ ಆಗ್ತಿದೆ. ಈ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಆಯಿತಾ. ಇದಾದಮೇಲೆ ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಬಂದೆ. ಇದಿಷ್ಟು ಹೇಮಾದ್ರಾಂಬ ತಾಯಿಯ ಉತ್ಸವದ ವಿಡಿಯೋ. ಆದರೆ ಇವಾಗ ನೋಡ್ತಿರೋದು ಬಂಡಿ ಹಬ್ಬ. ಈ ಹಬ್ಬ ಬಂಡಿ ಹಬ್ಬ ಅಂತಲೇ ಫೇಮಸ್ ಆಗಿದೆ. ಯಾವ ರೀತಿ ಬಂಡಿ ಓಡಿಸ್ತಾರೆ ಅನ್ನೋದನ್ನು ವಿಡಿಯೋದಲ್ಲಿ ನೋಡಿ. ನಾನಿದನ್ನು ನೋಡೋದಕ್ಕಾಗಲಿಲ್ಲ, ನನ್ನ ಫ್ರೆಂಡ್ ನನಗೆ ವಿಡಿಯೋ ಮಾಡಿ ಕಳಿಸಿರೋದು. ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಮನೆಯಲ್ಲಿ ನಾನು ಅಲ್ಲಿ ಊಟ ಮಾಡೋದೆಲ್ಲ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ನನಗೆ. ಆದಷ್ಟು ದನ ಜಾತ್ರೆ ನೋಡಬೇಕು ಅನ್ನೋ ಆಸೆಯಿಂದ ಬೇಗ ಊಟ ಮಾಡ್ಕೊಂಡು ಅಲ್ಲಿ ನಿಲ್ಲಿಲ್ಲ, ಅದನ್ನು ವೀಡಿಯೋ ಮಾಡ್ಕೊಳ್ಳೋ ಸಲುವಾಗಿ ಬಂದುಬಿಟ್ಟೆ. ಈ ರೀತಿ ಆ ದೇವ್ರ ಉತ್ಸವ ಮುಗಿದು ಬರೋವರೆಗೂ ಈ ಥರ ಬಂಡಿ ಓಡಿಸ್ತಾ ಇರ್ತಾರಂತೆ. ಅದಕ್ಕೆ ಇದು ಬಂಡಿ ಹಬ್ಬ ಅಂತಲೇ ಫೇಮಸ್ ಆಗಿದೆ. ಇದೆಲ್ಲ ನೋಡಿಕೊಂಡು ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಿ ಅವರು ಪಾಪ ಒಬ್ಬಟ್ಟು ಮತ್ತು ಬೋಂಡ ಮಾಡಿದರು. ಊಟ ಮಾಡಿಕೊಂಡು ನಾನು ಮತ್ತೆ ದನ ಜಾತ್ರೆ ನೋಡೋಕ್ಕೆ ಅಂತ ಬಂದೆ. ಇದು ನನ್ನ ಫ್ರೆಂಡ್ನ ಮಗ ರೋರು ಅಂತ ಹೇಳಿ. ಇದಾಗಿತ್ತು ಹೇಮಾದ್ರಾಂಬ ಹಬ್ಬದ ಒಂದಷ್ಟು ಝಲಕ್ಕು. ನನ್ನ ಲೈಫಲ್ಲೇ ಬೆಸ್ಟ್ ಪರ್ಸನ್ ಇವಳು. ಇದುವರೆಗೆ ಅಷ್ಟಾಗಿ ಇವಳ ಬಗ್ಗೆ ನಾನು ಎಲ್ಲೂ ಮಾತಾಡಿಲ್ಲ, ನಾನು ಜಾಸ್ತಿ ಫೋಟೋಸ್ ಕೂಡ ಹಾಕಿಲ್ಲ. ನನ್ನ ಲೈಫಲ್ಲೇ ಬೆಸ್ಟ್ ನನ್ನ ಫ್ಯಾಮಿಲಿ, ನನ್ನ ಮಕ್ಕಳಷ್ಟೇ ಇಂಪಾರ್ಟೆಂಟ್ ಆಗಿರೋ ಪರ್ಸನ್ ಇವಳು ಅಂತಲೇ ಹೇಳ್ತೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಇಷ್ಟು ಹೇಳ್ತಾ ನಾನು ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್. ಮತ್ತೆ ಸಿಗೋಣ. ಸಾರಿ ಹೇಳೋದು ಮರೆತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.